ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿದ್ದರಾಮಯ್ಯ ಸರ್ಕಾರಕ್ಕೆ ಬಿಗ್ ಶಾಕ್. ರಿಸಲ್ಟ್ ಡೇ ದಿನ ಮೋದಿ ಬೇರೆಲ್ಲ ಬೇಸರಗಳ ನಡುವೆಯೂ ಒಂದು ಮಾತನಾಡೋದನ್ನು ಮರಿಲಿಲ್ಲ. ಮತ್ತು ಆ ಅಸ್ತ್ರ ಮೊಟ್ಟ ಮೊದಲ ಬಾರಿಗೆ ಸಿದ್ದರಾಮಯ್ಯ ಸರ್ಕಾರ ಕರ್ನಾಟಕದಲ್ಲೇ ಪ್ರಯೋಗ ಆಗ್ತಿದೆಯಾ ಅನ್ನೋ ಮಟ್ಟಿಗೆ ಇದು ಕಂಪನ ಸೃಷ್ಟಿ ಮಾಡ್ತಾ ಇದೆ. ಏನು ಹಾಗಾದರೆ ರಿಸಲ್ಟ್ ಬೆನ್ನಲ್ಲೇ ಕೈ ಸರ್ಕಾರಕ್ಕೆ ಮೊದಲ ಮಹಾ ಆಘಾತ. ಮಾಹಿತಿ ಮುಂದೆ ಇರ್ತಾ ಇದ್ದೀವಿ. ಮಿಸ್ ಮಾಡ್ತಾನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಮೊದಲು ಮೋದಿ ಮಾತನ್ನು ಕೇಳಿಸ್ಕೊಂಡು ಬಿಡೋಣ. ನಿನ್ನೆ ರಿಸಲ್ಟ್ ಡೇ ಸ್ಪೀಚಲ್ಲಿ ಏನು ಹೇಳಿದ್ರು ಮೋದಿ? ಭ್ರಷ್ಟಾಚಾರಿಗಳನ್ನು ಉಳಿಸೋದಿಲ್ಲ, ಎಲ್ಲ ಸೇರಿಕೊಂಡು ಮೋದಿ ಕಳಿಸ್ಬಿಟ್ರೆ ಆರಾಮಾಗಿ ತಮ್ಮ ಅಂಗಡಿ ತೆಗೆಯಬಹುದು ಅಂತ ಅಂದುಕೊಂಡಿರಬಹುದು. ಆದರೆ ಜನರ ಆಶೀರ್ವಾದ ಇದೆ, ಮತ್ತೊಮ್ಮೆ NDA ಬಲದೊಂದಿಗೆ ಅಧಿಕಾರಕ್ಕೆ ಬಂದೇ ಬರ್ತೀವಿ, ಭ್ರಷ್ಟಾಚಾರಿಗಳನ್ನು ರಸ್ತೆಯಲ್ಲಿ ನಿಲ್ಲಿಸದೆ ಬಿಡಲ್ಲ ಅಂತ ಗುಡುಗಿದ್ರು. ಅದನ್ನು ಕೇಳಿಸ್ಕೊಳ್ಳಿ. तीसरे कार्यकाल में NDA सरकार का बहुत ज्यादा जोर हर तरह के करप्शन को जड़ से उखाड़ फेंकने का होगा. ಮೊಟ್ಟ ಮೊದಲ ಬಾಣ ಕರ್ನಾಟಕ ಸರ್ಕಾರದ ವಿರುದ್ಧವೇ ಪ್ರಯೋಗ ಆಯ್ತಾ? ಕಾಂಗ್ರೆಸ್ ಸರ್ಕಾರದ ವಿರುದ್ಧ CBI ಎಂಟ್ರಿ ಕೊಟ್ಟಿದೆ ಕರ್ನಾಟಕಕ್ಕೆ. ಚಂದ್ರಶೇಖರನ್ ಆತ್ಮಹತ್ಯೆ ಕೇಸಲ್ಲಿ ಕೊನೆಗೂ CBI ಇದನ್ನು ಕೈಗೆತ್ತಿಕೊಂಡು ಕೇಸ್ ದಾಖಲಿಸ್ಕೊಂಡಿದೆ. ಈಗ ಒಂದು 4-5 ಜನ ಕೇಸ್ ಫಿಟ್ ಆಗಿರೋರು. ಯಾರ್ಯಾರು? ಸುಚಿಸ್ಮಿತಾ, ಈಗಾಗಲೇ ಯಾರ್ಯಾರ ವಿರುದ್ಧ ಆರೋಪ ಕೇಳಿ ಬಂದಿದೆಯೋ, ಡೆತ್ ನೋಟಲ್ಲಿ ಹೆಸರಿದೆಯೋ ಅವರು, ಮತ್ತು ಇನ್ನೂ ಅನ್ನೌನ್ ಅವ್ರು ಯಾರು ಅನ್ನೋದು ಗೊತ್ತಾಗಬೇಕು ನೋಡಿ. ಸುಚಿಸ್ಮಿತಾ ಮತ್ತು ದೀಪಾ ಡಿ, ಡೆಪ್ಯೂಟಿ ಬ್ರಾಂಚ್ ಹೆಡ್ ಆಫ್ ದಿ ಆ ಬ್ರಾಂಚ್ ಎಲ್ಲಿ ಸಮಸ್ಯೆ ಆಗಿತ್ತಲ್ಲ, ಫ್ರಾಡ್ ಆಗಿತ್ತಲ್ಲ ಆ ಬ್ರಾಂಚು, ವಿ ಕೃಷ್ಣಮೂರ್ತಿ, ಹಾಗೂ ಕೆಲವು ಖಾಸಗಿ ವ್ಯಕ್ತಿಗಳು, ಅವರ ಹೆಸರನ್ನು ರಿವೀಲ್ ಮಾಡ್ತಾ ಇಲ್ಲ, ಅವ್ರು ಯಾರು ಅನ್ನೋದು ಕುತೂಹಲಕ್ಕೆ ಕಾರಣ ಆಗಿದೆ. ಅನ್ನೌನ್ ಪ್ರೈವೇಟ್ ಪರ್ಸನ್ಸ್ ಮತ್ತು ಅನ್ನೌನ್ ಪಬ್ಲಿಕ್ ಸರ್ವೆಂಟ್ಸ್ ಮೇಲೂ ಬುಕ್ ಆಗಿದೆ. CBI ಎಂಟ್ರಿ ಕೊಡ್ತಾ ಇದ್ದ ಹಾಗೆ ಅವ್ರು ಯಾರು ಅನ್ನೋದು ಗೊತ್ತಾಗಬೇಕೀಗ. ಮತ್ತೊಂದು ಕಡೆ SIT ಕೂಡ ಚುರುಕುಗೊಳಿಸ್ತಾ ಇದೆ. ಈಗ ಮಹತ್ವದ ಬೆಳವಣಿಗೆಯಲ್ಲಿ ಬಿ ನಾಗೇಂದ್ರಗೆ ಬಿಗ್ ಶಾಕ್. ಸಚಿವ ನಾಗೇಂದ್ರ PA ನೆಕ್ಕುಂಟಿ ನಾಗರಾಜ್ ಬಂಧನ ಆಗಿದೆ. ಈ ಕೇಸಲ್ಲಿ ನಾಗರಾಜ್ ಅನ್ನೋ ವ್ಯಕ್ತಿಯ ಹೆಸರು ದೊಡ್ಡ ಮಟ್ಟದಲ್ಲಿ ಕೇಳಿಬಂದಿತ್ತು, ಫೋಟೋ ಅದು ಇದು ಅಂತ. ಈಗ ಮತ್ತೊಂದು ಕಡೆಗೆ PA ನೆಕ್ಕುಂಟಿ ನಾಗರಾಜ್ ಬಂಧನ ಆಗಿದೆ. ಜೊತೆಗೆ ನಾಗರಾಜ್ ಸ್ನೇಹಿತ ನಾಗೇಶ್ ಎಂಬಾತನನ್ನು SIT ಬಂಧಿಸಿದೆ. SITನೂ ತುಂಬ ಗಂಭೀರವಾಗಿ ತಗೊಂಡಿದೆ, ಯಾಕಂದರೆ CBI ಎಂಟ್ರಿ ಕೊಡುತ್ತೆ ಅನ್ನೋದು ಸರ್ಕಾರಕ್ಕೆ ಗೊತ್ತಿತ್ತು. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ CBIಗೆ ದೂರು ಕೊಟ್ಟ ಬಳಿಕ ಗ್ಯಾರಂಟಿ ಬಂದೇ ಬರುತ್ತೆ, ಯಾಕಂದರೆ ಗೈಡ್ಲೈನ್ಸೇ ಆಗಿದೆ. ಕಡ್ಡಾಯವಾಗಿ 3 ಕೋಟಿಗೂ ಮೀರಿದ ಬ್ಯಾಂಕ್ನ ಆರ್ಥಿಕ ವ್ಯವಹಾರ ಅಕ್ರಮಗಳನ್ನು CBIನೇ ಕೈಗೆತ್ತಿಕೊಳ್ಬೇಕು ಅಂತ ನಿಯಮ ಇದೆ. ಕಂಪ್ಲೇಂಟ್ ಕೊಡಲಿ ಬಿಡಲಿ, ಗಮನಕ್ಕೆ ಬಂದ ತಕ್ಷಣ CBI ಕಡ್ಡಾಯವಾಗಿ ಬರಬೇಕು. ಈಗ ಬಂದೇ ಬಿಟ್ಟಿದೆ, ಕಂಪ್ಲೇಂಟ್ ಆಗಿದೆ. ಅದರ ಬೆನ್ನಲ್ಲೇ SIT ಕೂಡ ಈಗ ನಾಗೇಂದ್ರಗೆ ಬಿಗ್ ಶಾಕ್ ಕೊಟ್ಟಿದ್ದು. PAಯನ್ನು ಅರೆಸ್ಟ್ ಮಾಡಿರೋದು. ಪ್ರಕರಣದಲ್ಲಿ ಸಚಿವರ PA ಪಾತ್ರ ದೊಡ್ಡದಿದೆಯಾ, ಅದ್ರ ಬಗ್ಗೆ ಒಂದು ಸುಳಿವು ಸಿಕ್ಕಿದ್ದು. ಈಗ ಅರೆಸ್ಟ್ ಆಗಿದೆ. ಸೊ ಸಿದ್ದರಾಮಯ್ಯ ಸರ್ಕಾರಕ್ಕೆ ರಿಸಲ್ಟ್ ಆಯಿತು, ಅಂದುಕೊಂಡಂಗೆ ಸೀಟ್ಸ್ ಬಂತೋ ಇಲ್ವೋ, ಒಂದು ಮಟ್ಟಿಗೆ ಬಲ ಹೆಚ್ಚಿಸ್ಕೊಂಡಿದ್ದಾಯಿತು. ಆದರೆ ಈ ಪ್ರಕರಣ ಸರ್ಕಾರದಲ್ಲಿ ದೊಡ್ಡ ಮಟ್ಟದ ಕಂಪನ ಸೃಷ್ಟಿಸುವಂಥ ಸುಳಿವು ಸಿಗ್ತಿದೆ ನೋಡಿ. ಯಾವ್ಯಾವ ಕೇಸಸ್ ಅಂದರೆ ಯಾವ್ಯಾವ ಸೆಕ್ಷನ್ಸ್ ಹಾಕಿದ್ದಾರೆ ಈಗ ಅಂತ ಕೇಳಿದ್ರೆ, 409 ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್ ಬೈ ಪಬ್ಲಿಕ್ ಸರ್ವೆಂಟ್ಸ್, 420, 467, 468 ಇನ್ನಿತರ IPC ಸೆಕ್ಷನ್ಗಳೆಲ್ಲ ಬಿದ್ದಿವೆ. ಭ್ರಷ್ಟಾಚಾರ ತಡೆ ಕಾಯ್ದೆಯಡಿಯಲ್ಲಿ ಈಗ CBI ಕೇಸನ್ನು ಕೈಗೆತ್ತಿಕೊಳ್ತಾ ಇದೆ. ಹಾಗಾಗಿ ಸಂಕಷ್ಟಕ್ಕಟ್ಟಿಟ್ಟ ಬುತ್ತಿಯ. ಈಗಾಗಲೇ ಈ ಕೇಸ್ ಬಗ್ಗೆ ಬಹಳಷ್ಟು ಡೀಟೇಲ್ಸನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಈ ಎಲ್ಲ ಅಕ್ರಮಗಳು, ವರ್ಗಾವಣೆ ಅಲ್ಲಿ ತೆಲಂಗಾಣ, ಹೈದರಾಬಾದಲ್ಲಿ ಯಾರೋ ಖಾಸಗಿಯವರ ಅಕೌಂಟ್ಗೆ ಹೋಗುತ್ತೆ, ಬೋಗಸ್ ಕಂಪನಿಗಳ ಹೆಸರಲ್ಲಿ ಅಕೌಂಟ್ ಸೃಷ್ಟಿಯಾಗಿ ಒಂದು ದಿನದಲ್ಲಿ ಎಲ್ಲ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗುತ್ತೆ. ಇಲ್ಲಿ ಲೋನ್ ತಗೊಳ್ಳೋದು, ಅದಕ್ಕೆ ಅಲ್ಲಿಗೆ ವರ್ಗಾವಣೆ ಆಗೋದು, ಪ್ರತಿಯೊಂದು ಅಷ್ಟು ಕ್ವಿಕ್ ಆಗುತ್ತೆ. ಮತ್ತೊಂದು ನೀತಿ ಸಂಹಿತೆ ಜಾರಿಯಾಗೋಕ್ಕಿಂತ ಮುಂಚೆನೇ ಶುರುವಾಗ್ಬಿಟ್ಟಿತ್ತು ಅನ್ನೋ ಆರೋಪ. ಬಳ್ಳಾರಿಯಲ್ಲಿ ಸಿಕ್ಕಾಪಟ್ಟೆ ಜಮೀನು ಲೇಔಟ್ಗಳಾಗಿವೆ. ಚಿತ್ರದುರ್ಗದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಭೂಮಿ ಖರೀದಿಯ ಲಿಂಕ್ ಇದೆ ಅಂತೆಲ್ಲ ಆರೋಪ ಕೇಳಿಬರ್ತಿದೆ. ದೊಡ್ಡ ದೊಡ್ಡ ರಾಜಕಾರಣಿಗಳಿದ್ದಾರೆ ಅನ್ನೋ ಆರೋಪ. ಮತ್ತೊಂದು ಕಡೆ ಈಗ ಆತ್ಮಹತ್ಯೆ ಮಾಡ್ಕೊಂಡಿರೋ ಚಂದ್ರಶೇಖರನ್ ಜೊತೆಗೆ ಕೆಲಸ ಮಾಡ್ತಿದ್ದವರು ಮಾಧ್ಯಮಗಳೆದುರು ಬಂದು ಒಂದಿಷ್ಟು
ರಹಸ್ಯಗಳನ್ನು ಸ್ಫೋಟಿಸಿದ್ದಾರೆ. ಚಂದ್ರಶೇಖರನ್ ಅವ್ರನ್ನ ಒಂದು ರೀತಿಯಲ್ಲಿ ಕಿಡ್ನ್ಯಾಪ್ ಮಾಡಲಾಗಿತ್ತು, ಪುಸ್ಲಾಯಿಸಿ ಕರ್ಕೊಂಡು ಹೋಗಿ ಗೋವಾಗ ಹೋಗಿ ಟಾರ್ಚರ್ ಮಾಡಿ ಅವ್ರನ್ನ ಒಪ್ಪಿಸಿದ್ದಾರೆ. ಇಷ್ಟನೇ ಇರಲಿಲ್ಲ ಅವ್ರಿಗೆ. ಅವರು ಅಲ್ಲಗಳಿತಾ ಬಂದಿದ್ದಕ್ಕೆ, ಇದಕ್ಕೆ ಬೇಡವೇ ಬೇಡ ಅಂತ ಹೇಳ್ತಾ ಬಂದಿದ್ದಕ್ಕೆ ಹೆದರಿಸಿ ಬೆದರಿಸಿ 1.5 ದಿನ ಕೂಡ್ ಹಾಕಿ ವಿಡಿಯೋ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿ ಏನೇನೋ ಆಗಿದೆ ಅಂತ ಬಂದು ಹೇಳ್ಕೊಂಡಿದ್ದಾರೆ. ಈಗ ಅವರು ಸ್ಟೇಟ್ಮೆಂಟ್ ಕೊಡೋಕೆ ರೆಡಿ ಇದ್ದಾರೆ ಅಂತಲ್ಲ, ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ ಅಂದರೆ. ಸೊ CBIಗೆ ಈ ಸಾಕ್ಷಿಗಳೆಲ್ಲ ಕೈ ಸೇರಿದ್ರೆ ಚಂದ್ರಶೇಖರನ್ ಆತ್ಮಹತ್ಯೆಗೆ ಕಾರಣ ಏನು ಅನ್ನೋದು ಆರ್ಥಿಕ ವ್ಯವಹಾರದ ಮೂಲ ಸಿಕ್ಕಿದ್ರೆ ಸರ್ಕಾರಕ್ಕೆ ಬಹುದೊಡ್ಡ ಸಂಕಷ್ಟ ಕಾದಿದೆಯಾ? ಈಗ ಪರಮೇಶ್ವರ್ ಅವರೇ ಅಧಿಕೃತ ಮಾಹಿತಿಯನ್ನು ಕೊಟ್ಟಿದ್ದಾರೆ. CBI ಎಂಟ್ರಿಯ ಬಗ್ಗೆ ನಾವು ಎಲ್ಲ ರೀತಿ ಸಹಕರಿಸ್ತೀವಿ, ಅವಶ್ಯಕತೆ ಬಿದ್ದರೆ ಏನೇನು ಆ್ಯಕ್ಷನ್ ಬೇಕೋ ತಗೊಳ್ಬೇಕಾಗತ್ತೆ ನಾಗೇಂದ್ರ ವಿರುದ್ಧ ಅನ್ನೋ ಮಾಹಿತಿಯೂ ಬರ್ತಿದೆ. ಹೇಗೂ ಎಲೆಕ್ಷನ್ ಆಯಿತು, ಬೇರೆ ರಾಜ್ಯದಲ್ಲಿ ಮುಜುಗರ ಆಗುತ್ತೆ ಅನ್ನೋ ಪ್ರಮೇಯ ಇಲ್ಲ. ಹಾಗಾಗಿ ರಿಸಲ್ಟ್ ಬೆನ್ನಲ್ಲೇ ಮೊದಲ ಮಹಾ ತಲೆದಂಡ ಫಿಕ್ಸ್ ಅಂತ ಅನ್ನಿಸ್ತಿದೆ. ಅದನ್ನೂ ಮೀರಿ ತನಿಖೆಯಲ್ಲಿ CBI ಎಂಟ್ರಿ ಕೊಟ್ಟಿರೋದ್ರಿಂದ ತನಿಖೆಯಲ್ಲಿ ಬೇರೆ ಬೇರೆ ವಿಚಾರಗಳು ದೊಡ್ಡವರ ಕುತ್ತಿಗೆಗೆ ಬರಲಿದೆಯಾ? ಆತಂಕಕ್ಕೆ ಕಾರಣ ಆಗಿದೆ CBI ಎಂಟ್ರಿ ಕೊಟ್ಟಿರೋದು. ಕಾದು ನೋಡೋಣ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.